ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA2 ಅಥವಾ ಸಾಧನಾ ಪರೀಕ್ಷೆ 2ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 40 ನಿಮಿಷಗಳು. ಒಟ್ಟು ಅಂಕಗಳು 20 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ತಲಾ 1 ಅಂಕದಂತೆ ಇರುತ್ತೆ. ಆದಷ್ಟು ಸರಿಯಾದ ಉತ್ತರವನ್ನು ಆಯ್ಕೆಯನ್ನು ಬರೆದು ಅದರ ಮುಂದೆ ಉತ್ತರವನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ ಮಕ್ಕಳ. ಓಕೆನಾ? ಪ್ರಶ್ನೆ 1 ನೋಡಿ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ. ಆಯ್ಕೆಗಳು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್. ನೆಕ್ಸ್ಟು ಪ್ರಶ್ನೆ 2 ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ. ಆಯ್ಕೆಗಳು ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು, ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗುವುದು, ಮಾರುತಗಳು ಈಶಾನ್ಯದ ಕಡೆ ಬೀಸುವುದು ಹಾಗೂ ಚಂಡಮಾರುತಗಳ ಪ್ರಭಾವ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3 ನೋಡಿ, ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುತ್ತಾರೆ? ಪ್ರಶ್ನೆ 4, ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ ಮಕ್ಕಳ, ಈ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ. ಹಾಗೆ ನಿಮಗೆ ಪ್ರಶ್ನೆ 6ರಲ್ಲಿ ಒಂದು ಆಯ್ಕೆಯ ಪ್ರಶ್ನೆ ಸಹ ಇರುತ್ತೆ ಮಕ್ಕಳ. ಇದನ್ನು ನೀವು ಪಾಯಿಂಟ್ ವೈಸು ಉತ್ತರವನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ. ಆವಾಗ ನಿಮಗೂ ಯಾವ್ದು ಬಿಟ್ಟಿದ್ದೀವಿ ಯಾವ್ದು ಬರೆದಿದ್ದೀವಿ ಅಂತ ಪಾಯಿಂಟ್ಗಳು ಸಿಗುತ್ತೆ. ಹಾಗೆಯೇ ಕರೆಕ್ಷನ್ ಮಾಡೋರಿಗೆ ಸಹ ಎಷ್ಟು ಪಾಯಿಂಟ್ ಬರೆದಿದ್ದಾರೆ, ನಾವು ಎಷ್ಟು ಅಂಕನ ಅಲಾಟ್ ಮಾಡಬೇಕನ್ನೋದು ಸಹ ಸಿಗುತ್ತೆ ಮಕ್ಕಳ. ಓಕೆನಾ? ಪ್ರಶ್ನೆ 5 ನೋಡಿ, ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ. ಪ್ರಶ್ನೆ 6, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳನ್ನು ತಿಳಿಸಿ ಅಥವಾ ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ವಿವರಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು ನಿಮಗೆ 2 ಪ್ರಶ್ನೆ ಇರುತ್ತೆ. ಹಾಗೆಯೇ ಪ್ರಶ್ನೆ 7ರಲ್ಲಿ ಆಯ್ಕೆ ಸಹ ಇರುತ್ತೆ ಮಕ್ಕಳ. ಇಲ್ಲೂ ಸಹ ವಾಕ್ಯ ಹಾಗೂ ಅಂಶ ಅಂತ ಕೊಟ್ಟಿದ್ದಾರೆ. ಇದು ಅಂಶ ಅಂತ ಹೇಳಿದ್ರೆ ಪಾಯಿಂಟ್ ವೈಸ್ ಬರೆಯುವಂಥದ್ದು. ಪ್ರಶ್ನೆ 7, ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣಗಳೇನು? ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತಿದೆ, ಕಾರಣಗಳೇನು? 2ರಲ್ಲಿ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿ ಉತ್ತರವನ್ನು ಬರೀಬೇಕಾಗತ್ತೆ ನೀವು. ಪ್ರಶ್ನೆ 8 ನೋಡಿ, ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳೇನು? ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ ಮಕ್ಕಳ, ಈ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇದು ನಿಮಗೆ 4 ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳ. ಹಾಗೆ ಒಂದು ಆಯ್ಕೆಯೂ ಸಹ ಇರುತ್ತೆ. ಪ್ರಶ್ನೆ 9ರಲ್ಲಿ ನೋಡಿ, ಬಸವಣ್ಣನವರು ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿದರು, ಇದನ್ನು ಸಮರ್ಥಿಸಿ. ಅಥವಾ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತವನ್ನು ವಿಶ್ಲೇಷಿಸಿ. 2ರಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10ನ ನೋಡಿ, ನಿಮಗೆ ನೀಡಿರುವ ಕರ್ನಾಟಕದ ನಕ್ಷೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದರೂ 2ನ್ನು ಗುರುತಿಸಿ. ಮಕ್ಕಳ, ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ 2 ಪ್ರದೇಶವನ್ನು ನೀವು ಗುರುತು ಮಾಡಬೇಕು ಅಂತಂದರೆ ತಲಾ 1 ಅಂಕ ನಿಮಗೆ ಸಿಗುತ್ತೆ ಮಕ್ಕಳ. ನೀಡಿರುವ ಕರ್ನಾಟಕದ ನಕ್ಷೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿ ಕರ್ನಾಟಕದ ಮ್ಯಾಪನ್ನು ಕೊಡಲಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರದೇಶಗಳಲ್ಲಿ 2ನ್ನು ಗುರುತು ಮಾಡಿ. ಯಾವ ಪ್ರದೇಶಗಳನ್ನಂತ ನೋಡೋಣ ಈಗ. ತುಂಗಭದ್ರಾ ನದಿ, ಶಿವನ ಸಮುದ್ರ, ತಲಕಾವೇರಿ, ಮಹಾತ್ಮ ಗಾಂಧಿ ವಿದ್ಯುದಾಗಾರ ಹಾಗೂ ಕೃಷ್ಣಾ ನದಿ. ಓಕೆನಾ ಮಕ್ಕಳ, ಇಲ್ಲಿಗೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA2 ಅಥವಾ ಸಾಧನಾ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.